ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಕೆಸೆಟ್, UGC ನೆಟ್ ಮತ್ತು PhD ಎಂಟ್ರನ್ಸ್ ಎಕ್ಸಾಮ್ಗೆ ಯಾರಾದರೂ ಪ್ರಿಪ್ರೇಷನ್ ಆಗ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆಂದರೆ ಸಂಶೋಧನಾ ನೈಪುಣ್ಯತೆ ಅಂದರೆ ರಿಸರ್ಚ್ ಆಪ್ಟಿಟ್ಯೂಡ್ ಈ ಕುರಿತು 5 ಕ್ವಶನ್ಸ್ ಕೇಳ್ತಾರೆ, 10 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಯೂಸ್ ಮಾಡಿ. ಹಾಗೂ ಯಾರು ಕೆಸೆಟ್ UGC ನೆಟ್ಗೆ ಪ್ರಿಪ್ರೇಷನ್ ಆಗ್ತಾ ಇದ್ದರೆ ನಿಮಗೆ ಫ್ರೀ ವೀಡಿಯೋಸ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕನ್ನು ಯೂಸ್ ಮಾಡಿಕೊಂಡು ನಮ್ಮ ಫ್ರೀ ವೀಡಿಯೋಸ್ನ ನೋಡ್ತಾ ಹೋಗ್ಬೋದು. ಇವತ್ತು ಪಾರ್ಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಇದನ್ನು ನೋಡ್ತಾ ಹೋಗೋಣ. ಪಾರ್ಟ್ 1 ರಿಸರ್ಚ್ ಆಪ್ಟಿಟ್ಯೂಡ್ ಏನಿದೆ ಆಲ್ರೆಡಿ ಚಾನಲಲ್ಲಿದೆ, ನೀವು ಹೋಗಿ ಫ್ರೀಯಾಗಿ ನೋಡ್ಬೋದು. ಸೊ ಇಲ್ಲಿ ಟೈಪ್ಸ್ ಆಫ್ ರಿಸರ್ಚ್, ಸಂಶೋಧನೆಯ ವಿವಿಧ ಪ್ರಕಾರಗಳನ್ನು ನೋಡ್ತಾ ಹೋಗೋಣ. ಭಾಳ ಈಸಿ ಮೆಥಡಲ್ಲಿ, ಈಸಿ ವೇದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ, ಮೊದಲನೇ ವಿಧ ಆ್ಯಕ್ಷನ್ ರಿಸರ್ಚ್ ಅಂದರೆ ಕ್ರಿಯಾ ಸಂಶೋಧನೆ. ಇಲ್ಲಿ ಕ್ರಿಯಾ ಸಂಶೋಧನೆ ಯಾಕೆ ಯೂಸ್ಫುಲ್ ಅಂದರೆ ಸಂಸ್ಥೆಗಳ ತೊಂದರೆಗಳು ಮತ್ತು ಸಮಸ್ಯೆಗಳಿಗೆ ವಾಸ್ತವಿಕ ಪರಿಹಾರವನ್ನು ಹುಡುಕಲಿಕ್ಕೆ. ಯಾವುದಾದ್ರೂ ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸಮಸ್ಯೆಯನ್ನು ಹುಡುಕಲಿಕ್ಕೆ ಹಾಗೆ ಪರಿಹಾರನ ಕಂಡುಹಿಡಲಿಕ್ಕೆ ಇದು ಯೂಸ್ಫುಲ್ ಆ್ಯಕ್ಷನ್ ರಿಸರ್ಚ್. ಇಲ್ಲಿ ಈ ಆ್ಯಕ್ಷನ್ ರಿಸರ್ಚ್ಗೆ ಏನು ಸಿಮಿಲಾರಿಟಿ ಅಂದರೆ ಇದು ಒಂಥರ ಅಪ್ಲೈಡ್ ರಿಸರ್ಚ್ ಏನಿದೆ, ಅನ್ವಯಿಕ ಸಂಶೋಧನೆ, ಅದಕ್ಕೆ ಸಿಮಿಲರ್ ಇದೆ. ಹಾಗಾಗಿ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಆ್ಯಕ್ಷನ್ ರಿಸರ್ಚ್ ಮತ್ತು ಅಪ್ಲೈಡ್ ರಿಸರ್ಚಿಗೆ. ಸೊ ಅದು ಬೇರೆ ಬೇರೆ. ಇನ್ನು ಲರ್ನಿಂಗ್ ಬೈ ಡೂಯಿಂಗ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಇದು ಆಧಾರಿತವಾಗಿದೆ. ಯಾವುದು? ಆ್ಯಕ್ಷನ್ ರಿಸರ್ಚ್. ಹಾಗೆ ಆ್ಯಕ್ಷನ್ ರಿಸರ್ಚಲ್ಲಿ ಟೋಟಲಿ 4 ಸ್ಟೇಜಸ್ ಇದೆ. ಫಸ್ಟ್ ಒನ್ ಪ್ಲ್ಯಾನಿಂಗು. ಯಾವಾಗ ಪ್ಲ್ಯಾನ್ ಮಾಡ್ತೇವೆ ಅದಾದಮೇಲೆ ನಾವು ಏನು ಮಾಡ್ತೇವೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ, ಆ್ಯಕ್ಟ್ ಮಾಡ್ತೇವೆ. ಸೆಕೆಂಡ್ ಸ್ಟೇಜು. ಸೊ 3ನೇ ಸ್ಟೇಜಲ್ಲಿ ಏನು ಮಾಡ್ತೇವೆ, ಅದನ್ನು ಒಬ್ಸರ್ವ್ ಮಾಡ್ತೇವೆ. ನಾವು ಏನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅದು ಏನಾಗ್ತಾ ಇದೆ ಅಂತ ವೇರಿಯೇಷನ್. ಸೊ ಲಾಸ್ಟಿಗೆ ಏನು ಮಾಡ್ತೇವೆ, ರಿಫ್ಲೆಕ್ಟ್ ಅಂದರೆ ಅದು ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ತೇವೆ 4ನೇ ಸ್ಟೇಜಲ್ಲಿ. ಸೊ ಟೋಟಲಿ 4 ಸ್ಟೇಜ್ ಇದೆ: ಪ್ಲ್ಯಾನ್, ಆ್ಯಕ್ಟ್, ಒಬ್ಸರ್ವ್, ರಿಫ್ಲೆಕ್ಟ್. ಇದು ಒಂಥರ ಸೈಕಲ್ ಇದ್ದಂಗೆ, ಅದು ಚಕ್ರ ತಿರುಗ್ತಾ ಇರ್ತದೆ. ಮತ್ತು ರಿಫ್ಲೆಕ್ಟ್ ಆದಮೇಲೆ ಮತ್ತೆ ಪ್ಲ್ಯಾನ್, ಆ್ಯಕ್ಟ್, ಒಬ್ಸರ್ವ್, ರಿಫ್ಲೆಕ್ಟ್. ಸೊ ಇದು ನೆನಪಿರಲಿ, ಇದು ಆ್ಯಕ್ಷನ್ ರಿಸರ್ಚ್ ಫಸ್ಟ್ ಒನ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಲಾಸ್ಟಿಗೆ MCQs ಇದೆ. ಹಾಗಾಗಿ ನೀವು ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿದರೆ ಆ MCQsಗೆ ಕರೆಕ್ಟಾಗಿ ಆನ್ಸರ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಬನ್ನಿ, 2ನೇ ವಿಧವನ್ನು ನೋಡ್ತಾ ಹೋಗೋಣ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ವಿವರಣಾತ್ಮಕ ಸಂಶೋಧನೆ. ಈ ವಿವರಣಾತ್ಮಕ ಸಂಶೋಧನೆಯಲ್ಲಿ ಏನಿರುತ್ತೆ, ವಿವರಣೆ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಏನು ಅಥವಾ ಏನಾಗಿತ್ತು ಈ ಥರದ ಕ್ವಶನ್ಸಿಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ವಾಟ್ ಈಸ್, ವಾಟ್ ವಾಸ್ ಅಂದರೆ ಸಮಸ್ಯೆಯನ್ನು ಇದು ವಿವರಣೆ ಮಾಡ್ತದೆ, ಸಮಸ್ಯೆ ಬಗ್ಗೆ ಫೋಕಸ್ ಮಾಡ್ತದೆ. ಹಾಗೂ ಇಲ್ಲಿ ವ್ಯಾಖ್ಯಾನ ಅಂದರೆ ಡೆಫಿನೇಷನು, ಸಮೀಕ್ಷೆ, ಸತ್ಯಶೋಧನೆಯ ವಿಚಾರಣೆ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಡ್ತದೆ. ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಇರ್ತದೆ. ಉದಾಹರಣೆಗೆ, ಹೆಚ್ಚುತ್ತಿರುವ ಕರೋನಾ ವೈರಸ್ ಪ್ರಕರಣಗಳ ಪ್ರವೃತ್ತಿಯನ್ನು ವಿಶ್ಲೇಷಣೆ ಮಾಡುವುದು. ಸೊ ಏನಾಗಿತ್ತು, ಕರೋನಾ ವೈರಸ್ ಬಂದಾಗ ಏನು ಪ್ರವೃತ್ತಿ ಇದೆ, ಈ ಥರದ ಬಗ್ಗೆ ಇದು ಹೆಚ್ಚು ಒತ್ತನ್ನು ಕೊಡ್ತದೆ. ಹಾಗಾಗಿ ಇದರ ಹೆಸರೇ ಹೇಳಿರುವಂತೆ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಸಂಶೋಧನೆ. ಇನ್ನೊಂದು ವಿಧ ಅನಾಲಿಟಿಕಲ್ ರಿಸರ್ಚ್ ಅಂದರೆ ವಿಶ್ಲೇಷಣಾತ್ಮಕ ಸಂಶೋಧನೆ. ಹೆಸರೇ ಹೇಳುವಂತೆ ಅನಾಲಿಸಿಸ್ ಇರುತ್ತೆ, ಅಂದರೆ ವಿಶ್ಲೇಷಣೆ ಮಾಡ್ತಾರೆ. ವಿಶ್ಲೇಷಣೆ ಅಂದರೆ ಅದು ಏಕೆ ಸಂಭವಿಸಿತು ಅಥವಾ ಅದು ಹೇಗೆ ಸಂಭವಿಸಿತು, ಅಥವಾ ವೈ ಅಂತ ಯೂಸ್ ಮಾಡ್ತಾರೆ ಇಲ್ಲಿ, ಯಾಕೆ ಅಂತ ಅಂದರೆ ವಿಶ್ಲೇಷಣೆ. ವೈ ಇಟ್ ಹ್ಯಾಸ್ ಅಕರ್ಡ್ ಅಥವಾ ಹೌ ಇಟ್ ವಾಸ್ ಅಕರ್ಡ್, ಈ ಥರದ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತಾ ಹೋಗ್ತದೆ. ಆದ್ದರಿಂದ ಇದನ್ನು ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದಿ ಮಟೀರಿಯಲ್ ಅಂತ ಕರೀತಾರೆ, ಅಂದರೆ ವಸ್ತುವಿನ ನಿರ್ಣಾಯಕ ಮೌಲ್ಯಮಾಪನ. ಉದಾಹರಣೆಗೆ ನೋಡೋದಾದರೆ, ಕೊರೋನಾ ವೈರಸ್ ಪ್ರಕರಣಗಳ ಹೆಚ್ಚಳದ ಹಿಂದಿನ ಕಾರಣವನ್ನು ವಿಶ್ಲೇಷಣೆ ಮಾಡುವುದು. ಅಂದರೆ ಯಾಕೆ ಇದು ಹೆಚ್ಚಾಯಿತು ಕೊರೋನಾ ವೈರಸ್ ಪ್ರಕರಣ. ಸೊ ಅಂದರೆ ಸಿಂಪಲ್ ಆಗಿ ಇಲ್ಲಿ ವೈ ಯೂಸ್ ಮಾಡ್ತಾರೆ, ಯಾಕೆ, ಇದರ ಕಾರಣ ಏನು, ಯಾಕೆ ಹೀಗಾಯಿತು. ಸೊ ಅದಕ್ಕೆ ಇದರ ಹೆಸರು ಅನಾಲಿಟಿಕಲ್ ರಿಸರ್ಚ್ ಅಂದರೆ ವಿಶ್ಲೇಷಣಾತ್ಮಕ ಸಂಶೋಧನೆ. ಮತ್ತೊಂದು ಟೈಪ್ ಅಂದರೆ ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. ಇಲ್ಲಿ ಆಲ್ರೆಡಿ ಬೇಸಿಕಲಿ ಒಂದು ನಾಲೆಜ್, ಒಂದು ಥಿಯರಿ, ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಒಂದು ಕಾನ್ಸೆಪ್ಟಿಗೆ ಮತ್ತೊಂದು ಸ್ವಲ್ಪ ನಾಲೆಜನ್ನು ಸೇರಿಸಿ ಮತ್ತೊಂದು ಸಂಶೋಧನೆಯನ್ನು ನಡೆಸ್ತಾರೆ. ಹಾಗಾಗಿ ಇದಕ್ಕೆ ಮತ್ತೊಂದು ಹೆಸರು ಬೇಸಿಕ್ ರಿಸರ್ಚ್ ಅಂದರೆ ಮೂಲಭೂತ
ಸಂಶೋಧನೆ. ಇಲ್ಲಿ ಏನು ಮಾಡ್ತಾರೆ, ಹೊಸ ವಿಷಯಗಳನ್ನು ಮತ್ತು ಆವಿಷ್ಕಾರವನ್ನು ಕಂಡುಹಿಡಿತಾರೆ. ಸೊ ಹಾಗಾಗಿ ಇದಕ್ಕೆ ಹೆಸರು ಫಂಡಮೆಂಟಲ್ ರಿಸರ್ಚ್. ಮತ್ತೊಂದು ವಿಧ ಅಪ್ಲೈಡ್ ರಿಸರ್ಚ್ ಅಂದರೆ ಅನ್ವಯಿಕ ಸಂಶೋಧನೆ. ಹೆಸರೇ ಹೇಳುವಂತೆ ಅಪ್ಲೈಡ್ ರಿಸರ್ಚ್ ಅಂದರೆ ವಾಸ್ತವದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತದೆ. ಅದಕ್ಕೆ ಮತ್ತೊಂದು ಹೆಸರು ಎಕ್ಸ್ಪೆರಿಮೆಂಟಲ್ ಅಥವಾ ಪ್ರಾಕ್ಟಿಕಲ್ ರಿಸರ್ಚ್. ಯಾಕೆಂದರೆ ಒಂದು ಆಲ್ರೆಡಿ ವಾಸ್ತವದಲ್ಲಿ ಒಂದು ಸಮಸ್ಯೆ ಇದೆ, ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ಅಪ್ಲೈಡ್ ರಿಸರ್ಚ್ ಬೇಕು. ಹಾಗಾಗಿ ಇದನ್ನು ಪ್ರಾಯೋಗಿಕ ಸಂಶೋಧನೆಗೆ ಬಳಸ್ತಾರೆ. ಇಂಥ ಪ್ರಶ್ನೆ ಆಲ್ರೆಡಿ UGC ನೆಟ್ಟಲ್ಲಿ ಬಂದಿದೆ. ಮುಂದಿನ ಒಂದು ವಿಧ ಡಿಡಕ್ಟಿವ್ ರಿಸರ್ಚ್ ಅಂದರೆ ಅನುಮಾನಾತ್ಮಕ ಸಂಶೋಧನೆ. ಏನಪ್ಪ ಇದು ಅನುಮಾನಾತ್ಮಕ ಸಂಶೋಧನೆ ಅಂದರೆ ಇಲ್ಲಿ ಊಹೆಯೊಂದಿಗೆ ಪ್ರಾರಂಭವಾಗ್ತದೆ. ಅಂದರೆ ಹೈಪೋಥಿಸಿಸ್ ನಿಮಗೆಲ್ಲ ಗೊತ್ತಿದೆ, ಹೈಪೋಥಿಸಿಸ್ ಮೊದಲು ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಇದು ಚೀನಾ ದೇಶದಿಂದ ಹರಡಿತು. ಇದು ಒಂದು ಊಹೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಹಾಗಾಗಿ ಇಲ್ಲಿ ಯಾವ ಮೆಥಡ್ ಯೂಸ್ ಆಗುತ್ತೆ ಅಂದರೆ ಟಾಪ್ ಟು ಡೌನ್ ಮೆಥಡ್, ಅಥವಾ ಇದನ್ನು ಸಾಮಾನ್ಯದಿಂದ ನಿರ್ದಿಷ್ಟ ಮೆಥಡ್ ಅಂತಲೂ ಕರೀತಾರೆ. ಜನರಲ್ ಟು ಸ್ಪೆಸಿಫಿಕ್ ಮೆಥಡ್. ಈ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಭಾಳಷ್ಟು, ಏನು ಜನರಲ್ ಟು ಸ್ಪೆಸಿಫಿಕ್ ಮೆಥಡ್ ಯಾವ ರಿಸರ್ಚ್ ಅಂತ, ಅದು ಡಿಡಕ್ಟಿವ್ ರಿಸರ್ಚ್, ಅನುಮಾನಾತ್ಮಕ ಸಂಶೋಧನೆ. ಟಾಪ್ ಟು ಡೌನ್ ಯಾವುದು ರಿಸರ್ಚ್ ಅಂದರೆ ಅದು ಕೂಡ ಡಿಡಕ್ಟಿವ್ ರಿಸರ್ಚ್, ಅನುಮಾನಾತ್ಮಕ ಸಂಶೋಧನೆ. ಇದಿಷ್ಟು ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಏನು ಮಾಡ್ತಾರೆ, ಲಭ್ಯವಿರುವ ಮಾಹಿತಿಯ ಸಹಾಯದಿಂದ ಸಿದ್ಧಾಂತವನ್ನು ಪರೀಕ್ಷಿಸಲಾಗುತ್ತದೆ. ಅಂದರೆ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿರ್ತದೆ, ನಾವೇನಾದರೂ ಡೇಟಾವನ್ನು ಕಲೆಕ್ಟ್ ಮಾಡಿರ್ತೇವೆ. ಆ ಡೇಟಾದಿಂದ ಒಂದು ಕಾನ್ಸೆಪ್ಟವನ್ನು, ಥಿಯರಿಯನ್ನು ನಾವೇನು ಮಾಡ್ತೇವೆ, ಎಕ್ಸಾಮೈನ್ ಮಾಡ್ತೇವೆ, ಪರೀಕ್ಷೆ ಮಾಡ್ತೇವೆ. ಇದು ಡಿಡಕ್ಟಿವ್ ಮೆಥಡ್ ಅಥವಾ ಅನುಮಾನಾತ್ಮಕ ಸಂಶೋಧನೆ. ಇನ್ನೊಂದು ವಿಧ ಇಂಡಕ್ಟಿವ್ ರಿಸರ್ಚ್ ಅಂದರೆ ಅನುಗಮನ ಸಂಶೋಧನೆ. ಇದು ಡಿಡಕ್ಟಿವ್ ರಿಸರ್ಚಿನ ಆಪೋಸಿಟ್. ಇಲ್ಲಿ ಏನು ಮಾಡ್ತಾರೆ, ಸಂಶೋಧನಾ ಪ್ರಶ್ನೆಗಳು ಮೊದಲು ಬರುತ್ತೆ, ಅಂದರೆ ರಿಸರ್ಚ್ ಕ್ವಶನ್ ಮೊದಲು ಬರುತ್ತೆ, ಆಮೇಲೆ ಸಿದ್ಧಾಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ನ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಕೊರೋನಾ ವೈರಸ್ ಏನು, ಇದು ಕೂಡ ಒಂದು ಸಂಶೋಧನಾ ಪ್ರಶ್ನೆ. ಈ ಸಂಶೋಧನಾ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವೇನು ಮಾಡ್ತೇವೆ, ಕೊನೆಯದಾಗಿ ಸಿದ್ಧಾಂತವನ್ನು ರಚನೆ ಮಾಡ್ತೇವೆ. ಸಿದ್ಧಾಂತ ರಚನೆ ಆಗ್ತದೆ. ಮೊದಲಿಗೆ ರಿಸರ್ಚ್ ಕ್ವಶನ್, ಲಾಸ್ಟಿಗೆ ಒಂದು ಹೊಸ ಥಿಯರಿ, ಹೊಸ ಸಿದ್ಧಾಂತ, ಹೊಸ ಆಲೋಚನೆಯನ್ನು ಅನ್ವೇಷಣೆ ಮಾಡ್ತಾರೆ. ಹಾಗಾಗಿ ಇದರ ಹೆಸರು ಬಾಟಮ್ ಅಪ್ ಅಪ್ರೋಚ್ ಅಥವಾ ಡೌನ್ ಟು ಟಾಪ್ ಅಪ್ರೋಚ್. ಮತ್ತು ಇದನ್ನು ಕೆಳಗಿನಿಂದ ಮೇಲಿನ ವಿಧಾನ, ಸ್ಪೆಸಿಫಿಕ್ ಟು ಜನರಲ್ ಅಂದರೆ ನಿರ್ದಿಷ್ಟದಿಂದ ಸಾಮಾನ್ಯ ಅಂತಲೂ ಕರೀತಾರೆ. ಸೊ ಡಿಫ್ರೆನ್ಸ್ ನೀವು ಗೊತ್ತಿರಬೇಕು ಡಿಡಕ್ಟಿವ್ ಮತ್ತು ಇಂಡಕ್ಟಿವ್ ನಡುವೆ. ಇಂಡಕ್ಟಿವಲ್ಲಿ ಸ್ಪೆಸಿಫಿಕ್ ಟು ಜನರಲ್ ಇರುತ್ತೆ, ಹಾಗೆಯೇ ಡಿಡಕ್ಟಿವಲ್ಲಿ ಜನರಲ್ ಟು ಸ್ಪೆಸಿಫಿಕ್ ಇರುತ್ತೆ. ಸೊ ಇದು ಮೇನ್ ಡಿಫ್ರೆನ್ಸ್ ಇದೆ ಡಿಡಕ್ಟಿವ್ ಮತ್ತು ಇಂಡಕ್ಟಿವಲ್ಲಿ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು ವಿಧ ಸ್ಟ್ರಕ್ಚರ್ಡ್ ರಿಸರ್ಚ್ ಅಂದರೆ ರಚನಾತ್ಮಕ ಸಂಶೋಧನೆ. ಏನಪ್ಪ ರಚನಾತ್ಮಕ ಸಂಶೋಧನೆ ಅಂದರೆ, ಈ ಸಂಶೋಧನೆಯಲ್ಲಿ ಎಲ್ಲವನ್ನ ಸೈಂಟಿಫಿಕ್ ಮೆಥಡಲ್ಲಿ ರಿಸರ್ಚನ್ನು ಡಿಸೈನ್ ಮಾಡಿರ್ತಾರೆ, ವಿನ್ಯಾಸ ಮಾಡಿರ್ತಾರೆ. ಹೇಗೆ ಕ್ವಶನ್ ಕೇಳಬೇಕು, ಏನು ಪ್ಯಾಟರ್ನ್ ಇರುತ್ತೆ, ಏನು ಇಂಟ್ರ್ಯೂ ಶೆಡ್ಯೂಲು, ಎಲ್ಲಿ ಕ್ವಶನ್ನ ನಾವು ಕೇಳಬೇಕು, ಹಾಗೆ ಯಾವ ನಮ್ಮದು ಸ್ಟಡಿ ಏರಿಯಾ, ಎಲ್ಲವೂ ಮೊದಲೇ ನಿರ್ಧಾರಿತವಾಗಿರುತ್ತೆ, ಎಲ್ಲವೂ ವಸ್ತುನಿಷ್ಠವಾಗಿರುತ್ತೆ, ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಅಂತಹ ರಿಸರ್ಚನ್ನು, ಅಂತಹ ಸಂಶೋಧನೆಯನ್ನು ಸ್ಟ್ರಕ್ಚರ್ಡ್ ರಿಸರ್ಚ್ ಅಂತ ಕರೀತಾರೆ, ರಚನಾತ್ಮಕ ಸಂಶೋಧನೆ. ಮುಂದಿನ ಒಂದು ಸಂಶೋಧನೆ ವಿಧ ಅನ್ಸ್ಟ್ರಕ್ಚರ್ಡ್ ರಿಸರ್ಚ್ ಅಂದರೆ ರಚನೆ ಇಲ್ಲದ ಸಂಶೋಧನೆ. ಹೆಸರೇ ಹೇಳುವಂತೆ ಇಲ್ಲಿ ಯಾವುದೇ ಒಂದು ರಚನೆ ಇರೋದಿಲ್ಲ, ಸ್ಟ್ರಕ್ಚರ್ ಇರೋದಿಲ್ಲ. ಅದು ವಿನ್ಯಾಸದಲ್ಲೇ ಆಗಿರ್ಬೋದು, ಕ್ವಶನ್ಸಲ್ಲೇ ಆಗಿರ್ಬೋದು, ಇದು ಏನೇ ಆಗಿರಲಿ ಅಲ್ಲಿ ಒಂದು ಯಾವುದೇ ರಚನೆ ಇರೋದಿಲ್ಲ. ಹಾಗೆ ಇದು ನಮ್ಯತೆಯಿಂದ ಕೂಡಿರುತ್ತೆ. ನಮ್ಯತೆ ಅಂದರೆ ಫ್ಲೆಕ್ಸಿಬಲ್. ಸೊ ಹಾಗಾಗಿ ಕ್ವಶನ್ಸ್ ಕೇಳ್ತಾರೆ, ಫ್ಲೆಕ್ಸಿಬಲ್ ರಿಸರ್ಚ್ ಅಂತ ಯಾವುದನ್ನು ಕರೀತಾರೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಅನ್ಸ್ಟ್ರಕ್ಚರ್ಡ್ ರಿಸರ್ಚ್. ಯಾಕಂದರೆ ಇಲ್ಲಿ ಯಾವುದೇ ಪೂರ್ವ ನಿರ್ಧರಿತವಾಗಿಲ್ಲ, ಯಾವುದೇ ಒಂದು ರೂಲ್ಸು, ಸೈಂಟಿಫಿಕ್ ಮೆಥಡನ್ನು ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇದರ ಹೆಸರು ಅನ್ಸ್ಟ್ರಕ್ಚರ್ಡ್ ರಿಸರ್ಚ್ ಅಂದರೆ ರಚನೆ ಇಲ್ಲದ ಸಂಶೋಧನೆ. ಇನ್ನೊಂದು ಇಂಪಾರ್ಟೆಂಟ್ ವಿಧ ಅಂದರೆ ಕ್ವಾಲಿಟೇಟಿವ್ ರಿಸರ್ಚ್ ಮತ್ತು ಕ್ವಾಂಟಿಟೇಟಿವ್ ರಿಸರ್ಚ್. ಇದನ್ನು ಗುಣಾತ್ಮಕ ಸಂಶೋಧನೆ ಮತ್ತು ಪರಿಮಾಣಾತ್ಮಕ ಸಂಶೋಧನೆ ಅಂತ ಕರೀತಾರೆ. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ. ಇಲ್ಲಿ ಹೆಸರೇ ಹೇಳುವಂತೆ ಗುಣದ ಬಗ್ಗೆ
ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಇಲ್ಲಿ ಯಾವುದೇ ಲೆಕ್ಕಾಚಾರ ನಂಬರ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಎಲ್ಲಿ ಅಂದರೆ ಗುಣಾತ್ಮಕ ಸಂಶೋಧನೆಯಲ್ಲಿ. ಇಲ್ಲಿ ಏಕೆ ಅಂದರೆ ವೈ ಎಂಬುದರ ಬಗ್ಗೆ ಸ್ಟಡಿ ಮಾಡ್ತದೆ. ಯಾಕೆ ಹೀಗೆ, ಯಾಕೆ ಕೊರೋನಾ ವೈರಸ್ ಹರಡಿತು, ಈ ಥರ ಸಂಶೋಧನೆ ಮಾಡ್ತಾರೆ. ಇಲ್ಲಿ ಸ್ಯಾಂಪಲ್ ಸೈಜ್ ಕೂಡ ಭಾಳಷ್ಟು ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ ಟು ಕ್ವಾಂಟಿಟೇಟಿವ್ ರಿಸರ್ಚ್. ಅಂದರೆ ಪರಿಮಾಣಾತ್ಮಕ ಸಂಶೋಧನೆಗೆ ಹೋಲಿಕೆ ಮಾಡಿದರೆ ಈ ಗುಣಾತ್ಮಕ ಸಂಶೋಧನೆಯಲ್ಲಿ ಸ್ಯಾಂಪಲ್ ಸೈಜ್ ಭಾಳಷ್ಟು ಕಡಿಮೆ ಇರುತ್ತೆ. ಇನ್ನು ಎರಡನೇದು ಕ್ವಾಂಟಿಟೇಟಿವ್ ರಿಸರ್ಚ್ ಅಂದರೆ ಪರಿಮಾಣಾತ್ಮಕ ಸಂಶೋಧನೆ. ಇಲ್ಲಿ ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ಹೆಸರೇ ಹೇಳುವಂತೆ ಪರಿಮಾಣಗಳ ಅಂದರೆ ನಂಬರ್ಸ್ ಬಗ್ಗೆ, ಕ್ಯಾಲ್ಕುಲೇಷನ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಎಷ್ಟು ಕ್ವಾಂಟಿಟಿ, ಎಷ್ಟು ನಂಬರ್, 100, 200, 1 ಲಕ್ಷ, 2 ಲಕ್ಷ, ಈ ಥರ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಇಲ್ಲಿ ಸ್ಯಾಂಪಲ್ ಸೈಜ್ ಕೂಡ ಅಂದರೆ ಮಾದರಿ ಗಾತ್ರ ಕೂಡ ಹೆಚ್ಚಿರುತ್ತೆ. ಯಾಕೆಂದರೆ ಸರ್ವೆ ಮಾಡ್ತಾರೆ, ಅಂದರೆ ನಂಬರ್ಸ್ ಕೂಡ ಕಲೆಕ್ಷನ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸ್ಯಾಂಪಲ್ ಸೈಜ್ ಹೆಚ್ಚಿರುತ್ತೆ. ಇದು ಎರಡು ಡಿಫ್ರೆನ್ಸ್ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ರಿಸರ್ಚ್ ಬಗ್ಗೆ. ಅಲ್ಲಿ ಗುಣಗಳ ಬಗ್ಗೆ ಸ್ಟಡಿ ಮಾಡ್ತಾರೆ, ಇಲ್ಲಿ ನಂಬರ್ಸನ್ನು ಕನ್ಸಿಡರ್ ಮಾಡಿಕೊಂಡು ರಿಸರ್ಚ್ ಮಾಡ್ತಾರೆ. ಇದು ಎರಡು ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್. ಮುಂದಿನ ಒಂದು ಸಂಶೋಧನೆ ವಿಧ ಕಾನ್ಸೆಪ್ಚುವಲ್ ರಿಸರ್ಚ್ ಅಂದರೆ ಪರಿಕಲ್ಪನಾ ಸಂಶೋಧನೆ. ಈ ಕಾನ್ಸೆಪ್ಚುವಲ್ ರಿಸರ್ಚ್ ಹೆಸರೇ ಹೇಳುವಂತೆ ಇಲ್ಲಿ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ತಾರೆ, ಒಂದು ಪರಿಕಲ್ಪನೆಯನ್ನು ಡೆವಲಪ್ ಮಾಡ್ತಾರೆ ಮತ್ತು ಅದಕ್ಕೆ ಮರು ವ್ಯಾಖ್ಯಾನವನ್ನು ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಈ ಕಾನ್ಸೆಪ್ಚುವಲ್ ರಿಸರ್ಚ್ ಸಿದ್ಧಾಂತವನ್ನು ಡೆವಲಪ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಹೆಸರು ಸೈದ್ಧಾಂತಿಕ ವಿಧಾನ ಅಥವಾ ಥಿಯರಿಟಿಕಲ್ ಅಪ್ರೋಚ್ ಅಂತಲೂ ಕರೀತಾರೆ. ಎಕ್ಸಾಮಲ್ಲಿ ನಿಮಗೆ ಸೈದ್ಧಾಂತಿಕ ವಿಧಾನಕ್ಕೆ ಸಂಬಂಧಪಟ್ಟ ಒಂದು ಸಂಶೋಧನೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕಾನ್ಸೆಪ್ಚುವಲ್ ರಿಸರ್ಚ್. ಇನ್ನೊಂದು ಇದಕ್ಕೆ ವಿರುದ್ಧವಾದ ಸಂಶೋಧನೆ ವಿಧಾನ ಅಂದರೆ ಎಂಪಿರಿಕಲ್ ರಿಸರ್ಚ್, ಸೆಕೆಂಡ್ ಒನ್. ಈ ಎಂಪಿರಿಕಲ್ ರಿಸರ್ಚ್ ಅಂದರೆ ಪ್ರಾಯೋಗಿಕ ಸಂಶೋಧನೆ ಅಂದರೆ ಎಕ್ಸ್ಪೆರಿಮೆಂಟಲ್. ಇಲ್ಲಿ ಏನು ಮಾಡ್ತಾರೆ, ಅನುಭವ ಮತ್ತು ವೀಕ್ಷಣೆ ಮುಖಾಂತರ ಸಂಶೋಧನೆಯನ್ನು ಕೈಗೊಳ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಒಂದು ಹೈಪೋಥಿಸಸನ್ನು ರೂಪಿಸ್ತಾರೆ. ಇಲ್ಲಿ ಪ್ರಾಕ್ಟಿಕಲ್ ಇದು. ಈ ಕಾನ್ಸೆಪ್ಚುವಲ್ ಏನಾಗಿತ್ತು, ಒಂದು ಥಿಯರಿಟಿಕಲ್, ಈ ಎಂಪಿರಿಕಲ್ ಪ್ರಾಕ್ಟಿಕಲ್. ಸೊ ಇಲ್ಲಿ ಪ್ರಾಕ್ಟಿಕಲಲ್ಲಿ ಒಂದು ಹೈಪೋಥಿಸಸನ್ನು ಸೇರಿಸ್ತಾರೆ. ಏನು ಹೈಪೋಥಿಸಿಸ್ ಅಂದರೆ, ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಇದು ಬಾವಲಿಯಿಂದ ಹುಟ್ಟು ಬಂದಿದೆ, ಇದು ಒಂದು ಹೈಪೋಥಿಸಿಸ್. ಇದನ್ನು ಪ್ರೂವ್ ಮಾಡಬೇಕು. ಹಾಗಾಗಿ ಇದನ್ನು ನಾವೇನು ಮಾಡ್ತೇವೆ, ಪ್ರಾಕ್ಟಿಕಲ್ ಆಗಿ ವೀಕ್ಷಣೆ ಅಥವಾ ಅನುಭವ ಮುಖಾಂತರ ನಾವೇನು ಮಾಡ್ತೇವೆ, ಟೆಸ್ಟ್ ಮಾಡ್ತೇವೆ ಹೈಪೋಥಿಸಿಸ್ ಮೂಲಕ, ಕಲ್ಪನೆಯ ಮೂಲಕ. ಹಾಗಾಗಿ ಇದನ್ನು ಏನಂತ ಕರೀತಾರೆ, ಎಂಪಿರಿಕಲ್ ರಿಸರ್ಚ್ ಅಥವಾ ಪ್ರಾಯೋಗಿಕ ಸಂಶೋಧನೆ ಅಂತಲೂ ಕರೀತಾರೆ. ಇದೇ ಒಂದು ಡಿಫ್ರೆನ್ಸ್ ಎಂಪಿರಿಕಲ್ ಮತ್ತು ಕಾನ್ಸೆಪ್ಚುವಲ್ ರಿಸರ್ಚ್ ಮಧ್ಯೆ. ಕಾನ್ಸೆಪ್ಚುವಲ್ ರಿಸರ್ಚ್ ಸೈದ್ಧಾಂತಿಕ, ಇದು ಪ್ರಾಕ್ಟಿಕಲ್ ಅಥವಾ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಮುಂದಿನ ಇಂಪಾರ್ಟೆಂಟ್ ವಿಧ ಅಂದರೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಇಲ್ಲಿ ಹೆಸರೇ ಹೇಳುವಂತೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಈ ಹಳೆಯ ಒಂದು ಘಟನೆ ನಡೆದಾದಮೇಲೆ ನಾವೇನು ರಿಸರ್ಚ್ ಮಾಡ್ತೇವೆ ಅದನ್ನು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಕರಿತೇವೆ. ಇಲ್ಲಿ ಸಂಶೋಧಕರ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ಯಾಕೆಂದರೆ ಇದು ಒಂದು ವಿದ್ಯಮಾನ, ಒಂದು ಘಟನೆ ನಡೆದಾದಮೇಲೆ, ಆ ಫ್ಯಾಕ್ಟ್ ನಡೆದಾದಮೇಲೆ ರಿಸರ್ಚ್ ಕೈಗೊಳ್ತೇವೆ. ಹಾಗಾಗಿ ಇದರ ಹೆಸರು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಅದೇ ಸಿಮಿಲಾರಿಟೀಸಲ್ಲಿ ಮತ್ತೊಂದು ರಿಸರ್ಚ್ ಇದೆ, ಅದನ್ನು ಹಿಸ್ಟಾರಿಕಲ್ ರಿಸರ್ಚ್ ಅಂತಲೂ ಕರಿತೇವೆ, ಐತಿಹಾಸಿಕ ಸಂಶೋಧನೆ. ಇದು ಸಿಮಿಲಾರಿಟೀಸ್ ಇದ್ದರೂ ಕೂಡ ಇದು ಸೇಮ್ ಅಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಸಮಸ್ಯೆಯ ಐತಿಹಾಸಿಕ ಅಂಶದ ಮೇಲೆ ಕೇಂದ್ರೀಕರಿಸುತ್ತದೆ. ಸಾಮಾನ್ಯವಾಗಿ ಇತಿಹಾಸದ ಒಂದು ಮೇಲೆ ಕೇಂದ್ರೀಕರಿಸಿ ಅದರ ಮೇಲೆ ರಿಸರ್ಚ್ ಕೈಗೊಳ್ತಾರೆ. ಉದಾಹರಣೆಗೆ ಭಾರತೀಯ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ, ಪರಿಣಾಮ ಏನಾಯಿತು, ಬ್ರಿಟಿಷ್ ಆಳ್ವಿಕೆ ನಂತರ ಭಾರತದ ಆರ್ಥಿಕತೆ ಮೇಲೆ ಏನು ಪ್ರಭಾವ ಬಿದ್ದಿದೆ, ಪಾಸಿಟಿವ್, ನೆಗೆಟಿವ್ ಏನಾಗಿದೆ, ಅದರ ಬಗ್ಗೆ ಸಂಶೋಧನೆ ಕೈಗೊಳ್ತಾರೆ. ಹಾಗಾಗಿ ಇದನ್ನು ಹಿಸ್ಟೋರಿಕಲ್ ರಿಸರ್ಚ್ ಅಥವಾ ಐತಿಹಾಸಿಕ ಸಂಶೋಧನೆ ಅಂತಲೂ ಕರೀತಾರೆ. ಇಲ್ಲಿದೆ ಬಹು ನಿರೀಕ್ಷಿತ ಪ್ರಶ್ನೆಗಳು. ಈ ಒಂದು ಪ್ರಶ್ನೆಗೆ ನಿಮಗೆ ಆನ್ಸರ್ ಗೊತ್ತೇ ಆಗಿಲ್ಲ ಅಂದರೆ ಮತ್ತೊಂದು ಸಲ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಡಿ, ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೊಡಿ. ಆನ್ಸರ್ ಗೊತ್ತಾಗಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಮೊದಲನೇ ಪ್ರಶ್ನೆ, ಸ್ಟೇಜಸ್ ಆಫ್ ಆ್ಯಕ್ಷನ್ ರಿಸರ್ಚ್ ಕನ್ಸಿಸ್ಟ್ ಆಫ್. ಅಂದರೆ ಆ್ಯಕ್ಷನ್ ರಿಸರ್ಚ್ ಏನಿದೆ, ಕ್ರಿಯಾ ಸಂಶೋಧನೆ ಏನಿದೆ, ಅದರ ಒಂದು ಸ್ಟೇಜ್ ಯಾವ್ಯಾವುದು ಅಂತ ಕೇಳಿದ್ದಾರೆ. ಎ ಆಪ್ಷನ್ ಪ್ಲ್ಯಾನ್, ಆ್ಯಕ್ಷನ್, ರಿಫ್ಲೆಕ್ಟ್, ಅಬ್ಸರ್ವ್. ಎರಡನೇ ಆಪ್ಷನ್ ಅಬ್ಸರ್ವ್, ಪ್ಲ್ಯಾನ್, ರಿಫ್ಲೆಕ್ಟ್, ಆ್ಯಕ್ಷನ್.
ಮೂರನೇ ಆಪ್ಷನ್ ಆಕ್ಷನ್, ಅಬ್ಸರ್ವ್, ರಿಫ್ಲೆಕ್ಟ್, ಪ್ಲಾನ್. ನಾಲ್ಕನೇ ಆಪ್ಷನ್ ಪ್ಲಾನ್, ಆಕ್ಟ್, ಅಬ್ಸರ್ವ್, ರಿಫ್ಲೆಕ್ಟ್. ಇದರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಡಿ. ಗೊತ್ತಾಗಿಲ್ಲ ಅಂದರೆ ಮತ್ತೊಂದು ಸಲ ವಿಡಿಯೋನ ನೋಡಿ. ಮುಂದಿನ ಪ್ರಶ್ನೆ, ದಿ ರಿಸರ್ಚ್ ಈಸ್ ಯೂಸ್ಡ್ ಟು ಫೈಂಡ್ ದಿ ಸೊಲ್ಯೂಷನ್ ಫಾರ್ ಆನ್ ಅಕಾಡೆಮಿಕ್ ಇನ್ ಅ ಸ್ಕೂಲ್. ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಪರಿಹಾರವನ್ನು ಹುಡುಕಲು ಸಂಶೋಧನೆಯನ್ನು ಬಳಸಲಾಗುತ್ತದೆ. ಯಾವ ಸಂಶೋಧನೆ ಅಂದರೆ ಮೊದಲನೇ ಆಪ್ಷನ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್, ಎರಡನೇದು ಆಕ್ಷನ್ ರಿಸರ್ಚ್, ಮೂರನೇದು ಫಂಡಮೆಂಟಲ್ ರಿಸರ್ಚ್, ನಾಲ್ಕನೇದು ಎಜುಕೇಷನಲ್ ರಿಸರ್ಚ್. ಇದು ಆಲ್ರೆಡಿ ನಾವು ಕಲ್ತಿದ್ದೇವೆ ಈ ವಿಡಿಯೋದಲ್ಲಿ. ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ನೋಡಿ. ಮುಂದಿನ ಪ್ರಶ್ನೆ, ಏನು, ವಾಟ್ ಈಸ್ ಅಥವಾ ಏನಾಗಿತ್ತು, ವಾಟ್ ವಾಸ್. ಇದು ಯಾವ ರೀತಿಯ ಸಂಶೋಧನೆಗೆ ಸಂಬಂಧಿಸಿದೆ? ಮೊದಲನೇ ಆಪ್ಷನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ, ಎರಡನೇದು ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ, ಮೂರನೇದು ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ, ನಾಲ್ಕನೇದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. ಮುಂದಿನ ಇಂಪಾರ್ಟೆಂಟ್ ಬಹುನಿರೀಕ್ಷಿತ ಪ್ರಶ್ನೆ, ಡಿಡಕ್ಟಿವ್ ರಿಸರ್ಚ್ ಈಸ್ ರಿಲೇಟೆಡ್ ಟು ಡ್ಯಾಶ್. ಅನುಮಾನಾತ್ಮಕ ಸಂಶೋಧನೆ ಯಾವುದಕ್ಕೆ ಸಂಬಂಧಿಸಿದೆ? ಫಸ್ಟ್ ಆಪ್ಷನ್ ಇದು ಊಹೆಯೊಂದಿಗೆ ಪ್ರಾರಂಭವಾಗುತ್ತದೆ, ಅಂದರೆ ಹೈಪೋಥಿಸಿಸ್ನೊಂದಿಗೆ ಸ್ಟಾರ್ಟ್ ಆಗ್ತದೆ. ಎರಡನೇ ಆಪ್ಷನ್ ಟಾಪ್ ಡೌನ್ ಮೆಥಡ್, ಅಂದರೆ ಮೇಲಿನಿಂದ ಕೆಳಗೆ. ಮೂರನೇದು ಲಭ್ಯವಿರುವ ಮಾಹಿತಿಯ ಸಹಾಯದಿಂದ ಸಿದ್ಧಾಂತವನ್ನು ಪರೀಕ್ಷಿಸಲಾಗುತ್ತದೆ. ನಾಲ್ಕನೇದು ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ದಿ ರಿಸರ್ಚ್ ವಿಚ್ ಸ್ಟಡಿ ದಿ ಎಫೆಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮವನ್ನು ಅಧ್ಯಯನ ಮಾಡುವ ಸಂಶೋಧನೆ. ಮೊದಲನೇ ಆಪ್ಷನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ, ಎರಡನೇದು ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ, ಮೂರನೇದು ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ, ನಾಲ್ಕನೇದು ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ. ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ. ಹಾಗೆ ಫ್ರೀ ವಿಡಿಯೋ ಕ್ಲಾಸಸ್ಸನ್ನು ನೋಡಬೇಕು ಅಂದರೆ ನಮ್ಮ ಪ್ಲೇ ಲಿಸ್ಟನ್ನು ಚೆಕ್ಔಟ್ ಮಾಡಿ. ಧನ್ಯವಾದ.